ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇಂದು ನಾವು ಪ್ರಥಮ PUCಯ ಜಾಗತಿಕ ಇತಿಹಾಸದ ಅಧ್ಯಾಯ 4.1ರ ಗ್ರೀಕ್ನ ನಗರ ರಾಜ್ಯಗಳ ಬಗ್ಗೆ 1 ಅಂಕ ಮತ್ತು 2 ಅಂಕಗಳ ಕುರಿತು ಚರ್ಚಿಸುತ್ತಾ ಹೋಗೋಣ. ನಾನು ನಿಮ್ಮ ರಾಮ್ ಪಾಟೀಲ್ ಗಾನಹಳ್ಳಿ 1 ಮತ್ತು 2 ಅಂಕಗಳ ಬಗ್ಗೆ ಚರ್ಚೆ ಮಾಡುತ್ತಾ ಸಾಗೋಣ. ಮೊದಲನೇದಾಗಿ 1 ಅಂಕಗಳ ಪ್ರಶ್ನೆ. ಗ್ರೀಸಿನ ಯಾವ ನಗರ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಅಭಿವೃದ್ಧಿ ಆಯಿತು? ನೋಡಿ, ಮೊದಲ ಪ್ರಶ್ನೆ. ಗ್ರೀಸಿನ ಯಾವ ನಗರ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಅಭಿವೃದ್ಧಿ ಆಯಿತು ಅಂದರೆ ಅಥೆನ್ಸ್ ನಗರದಲ್ಲಿ ಪ್ರಜಾಪ್ರಭುತ್ವ ಅಭಿವೃದ್ಧಿ ಆಗುತ್ತೆ. ನಂತರದ ಪ್ರಶ್ನೆ. ಯಾರ ಕಾಲವನ್ನು ಅಥೆನ್ಸಿನ ಸುವರ್ಣಯುಗವೆಂದು ಕರೆಯಲಾಗಿದೆ? ನೋಡಿ, ನಂತರ ಪ್ರಶ್ನೆ. ಯಾರ ಕಾಲವನ್ನು ಅಥೆನ್ಸಿನ ಸುವರ್ಣಯುಗವೆಂದು ಕರೆಯಲಾಗಿದೆ ಅಂದರೆ ಪೆರಿಕ್ಲಿಸನ ಕಾಲವನ್ನು ಸುವರ್ಣಯುಗವೆಂದು ಕರೆಯಲಾಗಿದೆ. ಪೆರಿಕ್ಲಿಸನ ಕಾಲವನ್ನು ಅಥೆನ್ಸಿನ ಸುವರ್ಣಯುಗ ಅಂತ ಕರೆಯಲಾಗುತ್ತೆ ಗ್ರೀಕ್ನಲ್ಲಿ. ನಂತರದು ಯುರೋಪಿನ ಅತ್ಯಂತ ಪ್ರಾಚೀನ ನಾಗರಿಕತೆ ಯಾವುದು? ಯುರೋಪಿನ ಅತ್ಯಂತ ಪ್ರಾಚೀನ ನಾಗರಿಕತೆ ಯಾವುದಂದರೆ ಗ್ರೀಕ್ ನಾಗರಿಕತೆ ಯುರೋಪಿನ ಅತ್ಯಂತ ಪ್ರಾಚೀನ ನಾಗರಿಕತೆ ಆಗಿದೆ. ಇನ್ನು ಯಾವ ನದಿಯ ದಡದಲ್ಲಿ ಗ್ರೀಸ್ ನಾಗರಿಕತೆ ಅಭಿವೃದ್ಧಿ ಆಯಿತು? ಗ್ರೀಕ್ ಅಂದ್ರೆ ಒಂದೇ, ಗ್ರೀಸ್ ಅಂದ್ರೆ ಒಂದೇ, ನೆನಪಿರಲಿ. ಡ್ಯಾನಿಬ್ ನದಿಯ ದಡದಲ್ಲಿ ಈ ಒಂದು ಗ್ರೀಕ್ ನಾಗರಿಕತೆ ಅಭಿವೃದ್ಧಿ ಆಗುತ್ತೆ, ನೆನಪಿರಲಿ. ಗ್ರೀಸಿನ ಯಾವ ನಗರದಲ್ಲಿ ಪ್ರಜಾಪ್ರಭುತ್ವ ಅಭಿವೃದ್ಧಿ ಆಯಿತು ಅಂದರೆ ಅಥೆನ್ಸ್ನಲ್ಲಿ ಆಗುತ್ತೆ. ಯಾರ ಕಾಲವನ್ನು ಅಥೆನ್ಸ್ ಸುವರ್ಣವೆಂದು ಕರೆಯಲಾಗಿದೆ? ಪೆರಿಕ್ಲಿಸನ ಕಾಲವನ್ನು ಸುವರ್ಣವೆಂದು ಕರೆಯಲಾಗಿದೆ. ಯುರೋಪಿನ ಅತ್ಯಂತ ಪ್ರಾಚೀನ ನಾಗರಿಕತೆ ಯಾವುದಂದರೆ ಅದು ಗ್ರೀಕ್ ನಾಗರಿಕತೆ ಅಂತಕ್ಕಂಥ ನೋಡ್ತೀವಿ. ಇನ್ನು ಯಾವ ನದಿಯ ದಡದ ಮೇಲೆ ಗ್ರೀಸ್ ನಾಗರಿಕತೆ ಅಭಿವೃದ್ಧಿ ಆಯಿತು ಅಂದರೆ ಅದು ಡ್ಯಾನಿಬ್ ನದಿಯ ದಡದ ಮೇಲೆ ಅಭಿವೃದ್ಧಿ ಆಯಿತು ಅಂತಕ್ಕಂಥ ನಾವಿಲ್ಲಿ ನೋಡ್ತೀವಿ. ನಂತರ ಪ್ರಶ್ನೆ. ಹೆಲೆನಸ್ ಎನ್ನುವ ಪದದ ಅರ್ಥವೇನು? ನೋಡಿ, ಹೆಲೆನಸ್ ಎಂದರೆ ಗ್ರೀಕ್ ಎಂದರ್ಥ. ಹೆಲೆನಸ್ ಅಂದರೆ ಏನ್ರಿ? ಗ್ರೀಕ್ ಅಂತ ಅರ್ಥ ಕೊಡುತ್ತೆ. 6ನೇದು ನಗರ ರಾಜ್ಯಗಳು ಯಾವ ನಾಗರಿಕತೆಯಲ್ಲಿ ಕಂಡುಬರುತ್ತದೆ? ನಗರ ರಾಜ್ಯಗಳು ಗ್ರೀಕ್ ನಾಗರಿಕತೆಯಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು. ಇನ್ನು 7ನೇ ಪ್ರಶ್ನೆ. ವೈದ್ಯ ವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ? ವೈದ್ಯ ವಿಜ್ಞಾನದ ಪಿತಾಮಹ ಅಂತ ಹಿಪ್ಪೋಕ್ರಟಸ್ನನ್ನು ಕರೆಯಲಾಗಿದೆ. ನೆನಪಿರಲಿ ವಿದ್ಯಾರ್ಥಿಗಳೇ, ವೈದ್ಯ ವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೀತಾರೆ ಅಂದರೆ ಹಿಪ್ಪೋಕ್ರಟಸ್ನನ್ನು ಕರೆಯಲಾಗುತ್ತೆ. ಇನ್ನು ಪೆಲೋಪೊನೇಷಿಯನ್ ಯುದ್ಧಗಳು ಯಾರ ನಡುವೆ ನಡೆದವು? ನೋಡಿ, ಪೆಲೋಪೊನೇಷಿಯನ್ ಅಂತಕ್ಕಂಥ ಯುದ್ಧಗಳು ಯಾರ್ಯಾರು ನಡೆದರೆ ಅಥೆನ್ಸ್ ಮತ್ತು ಸ್ಪಾರ್ಟಾನಗಳ ಮಧ್ಯೆ ಈ ಪೆಲೋಪೊನೇಷಿಯನ್ ಅಂತಕ್ಕಂಥ ಯುದ್ಧಗಳು ನಡೀತವೆ. ಈ ಪೆಲೋಪೊನೇಷಿಯನ್ ವಾರ್ ಅಂತಕ್ಕಂಥ ಗ್ರಂಥವನ್ನು ತುಸಿಡೈಡಸ್ ಅಂತಕ್ಕಂಥ ವ್ಯಕ್ತಿ ಬರೆದಿರ್ತಾನೆ. ಒನ್ಸ್ ಅಗೇನ್, ಪೆಲೋಪೊನೇಷಿಯನ್ ಯುದ್ಧಗಳು ಯಾರ್ಯಾರು ನಡೀತಾರೆ? ಅಥೆನ್ಸ್ ಮತ್ತು ಸ್ಪಾರ್ಟಾದ ಮಧ್ಯೆ ನಡೆಯುತ್ತೆ. ನಂತರ ಪ್ರಶ್ನೆ 9. ಪುರರವನನ್ನು ಅಲೆಕ್ಸಾಂಡರ್ ಯಾವ ಕದನದಲ್ಲಿ ಸೋಲಿಸಿದೆ? ನೋಡಿ, ಭಾರತದ ಅರಸಾಗಿರ್ತಕ್ಕಂಥ ಪುರರವನ ಅಲೆಕ್ಸಾಂಡರ್ ಯಾವ ಕದನದಲ್ಲಿ ಸೋಲಿಸ್ತಂದರೆ ಹೆಡಸ್ಪಸ್ ಅಥವಾ ಝೀಲಂ ಕದನದಲ್ಲಿ ಈ ಪುರರವರನ್ನು ಅಲೆಕ್ಸಾಂಡರ್ ಸೋಲಿಸ್ತಾನೆ. ಸಾಮಾನ್ಯ ಶಕ ಪೂರ್ವ 320ರಲ್ಲಿ ಹೆಡಸ್ಪಸ್ ಅಥವಾ ಝೇಲಂ ಕದನದಲ್ಲಿ ಅಲೆಕ್ಸಾಂಡರ್ ಈತನನ್ನು ಸೋಲಿಸ್ತಾನೆ ಅಂತಕ್ಕಂಥ ನೋಡ್ತೀವಿ. ನಂತರದು ಸೆಲ್ಯೂಕಸ್ನನ್ನು ಸೋಲಿಸಿದ ಭಾರತದ ದೊರೆ ಯಾರು? ನೋಡಿ, ಸೆಲ್ಯೂಕಸ್ ಅಂತಕ್ಕಂಥ ಗ್ರೀಕ್ ದೇಶದ ದೊರೆಯನ್ನು ಯಾರು ಸೋಲಿಸ್ತಾರೆ ಭಾರತ ಅರಸಪ್ಪ ಅಂದರೆ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಇರ್ತಕ್ಕಂಥ ಚಂದ್ರಗುಪ್ತ ಮೌರ್ಯ ಆತನನ್ನು ಸೋಲಿಸ್ತಾನೆ. 11ನೇ ಪ್ರಶ್ನೆ. ಯೂರಿಪಿಡಿಸ್ ಯಾರು? ಯೂರಿಪಿಡಿಸ್ ಶ್ರೇಷ್ಠ ದುರಂತ ನಾಟಕಕಾರ. ನೋಡಿ, ಯೂರಿಪಿಡಿಸ್ ಯಾರಂದರೆ ಶ್ರೇಷ್ಠ ದುರಂತ ನಾಟಕಕಾರ ಯೂರಿಪಿಡಿಸ್ ಆಗಿದ್ದ. ಇನ್ನು 12ನೇ ಪ್ರಶ್ನೆ. ಪೆಲೋಪೊನೇಷಿಯನ್ಸ್ ವಾರ್ಸ್ ಎಂಬ ಗ್ರಂಥದ ಕರ್ತೃ ಯಾರು? ನೋಡಿ, ಪೆಲೋಪೊನೇಷಿಯನ್ಸ್ ವಾರ್ ಗ್ರಂಥದ ತುಸಿಡೈಡಸ್ ಅಂತಕ್ಕಂಥ ವ್ಯಕ್ತಿ. ಆಲ್ರೆಡಿ ನಾನು ಹೇಳಿದ್ದೀನಿ, ಪೆಲೋಪೊನೇಷಿಯನ್ಸ್ ವಾರ್ಸ್ ಎಂಬ ಗ್ರಂಥವನ್ನು ಬರೆದವರು ತುಸಿಡೈಡಸ್ ಅಂತಕ್ಕಂಥ ವ್ಯಕ್ತಿ. ಇನ್ನು ದ ರಿಪಬ್ಲಿಕ್ ಗ್ರಂಥವನ್ನು ಯಾರು ರಚಿಸಿದರು? ದ ರಿಪಬ್ಲಿಕ್ ಅಂತಕ್ಕಂಥ ಗ್ರಂಥವನ್ನು ರಚನೆ ಮಾಡಿದರು ಪ್ಲೇಟೋ ಅಂತಕ್ಕಂಥ ವ್ಯಕ್ತಿಯನ್ನು ನಾವಿಲ್ಲಿ ನೋಡ್ತೀವಿ. ಶ್ರೇಷ್ಠ ದಾರ್ಶನಿಕ ಪ್ಲೇಟೋ ದ ರಿಪಬ್ಲಿಕ್ ಅಂತಕ್ಕಂಥ ಗ್ರಂಥವನ್ನು ಆತ ರಚನೆ ಮಾಡ್ತಾನೆ. ನೆನಪಿರಲಿ,
ಒನ್ಸ್ ಅಗೇನ್. ಇನ್ನು ಒಲಿಂಪಿಕ್ ಪಂದ್ಯಗಳು ಯಾವ ವರ್ಷದಲ್ಲಿ ಆರಂಭವಾದವು ಅಂದರೆ ಸಾಮಾನ್ಯ ಶಕ ಪೂರ್ವ 776ರಲ್ಲಿ ಒಲಿಂಪಿಕ್ ಪಂದ್ಯಗಳು ಆರಂಭಗೊಳ್ತವೆ. 776 ಸಾಮಾನ್ಯ ಶಕ ಪೂರ್ವ 776ರಲ್ಲಿ ಒಲಿಂಪಿಕ್ ಪಂದ್ಯಗಳು ಆರಂಭಗೊಳ್ಳುತ್ತವೆ. ಒನ್ಸ್ ಅಗೇನ್, ಸೆಲ್ಯೂಕಸ್ನನ್ನು ಸೋಲಿಸಿದ ಭಾರತ ದೊರೆ ಚಂದ್ರಗುಪ್ತ ಮೌರ್ಯ. ಯೂರಿಪಿಡಿಸ್ ಯಾರು? ಹೇಳ್ರಿ ವಿದ್ಯಾರ್ಥಿಗಳೇ, ಶ್ರೇಷ್ಠ ದುರಂತ ನಾಟಕಕಾರ. ಪೆಲೋಪೊನೆಸಿಯನ್ಸ್ ವಾರ್ಸ್ ಎಂಬ ಗ್ರಂಥ ಬರೆದವರು ಥೂಸಿಡೈಡಸ್. ಸರಿಯಾಗಿ ಉತ್ತರ. ದ ರಿಪಬ್ಲಿಕ್ ಗ್ರಂಥವನ್ನು ರಚಿಸಿದವರು ಯಾರು? ಪ್ಲೇಟೋ. ಇನ್ನು ಒಲಿಂಪಿಕ್ ಪಂದ್ಯಗಳು ಯಾವ ವರ್ಷ ಆರಂಭವುದು? ಸಾಮಾನ್ಯ ಶಕ ಪೂರ್ವ 776ರಲ್ಲಿ. ಇನ್ನು ವಿದ್ಯಾರ್ಥಿಗಳೇ, 2 ಅಂಕಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡುತ್ತಾ ಸಾಗೋಣ. ಪೆರಿಕ್ಲಸ್ನ ಕಾಲದ ಯಾರಾದರೂ ಇಬ್ಬರು ದಾರ್ಶನಿಕರನ್ನು ಹೆಸರಿಸಿ. ನೋಡಿ, ಈ ಪ್ರಶ್ನೆಗಿದೆ. ಪೆರಿಕ್ಲಸ್ನ ಕಾಲದ ಯಾರಾದರೂ ಇಬ್ಬರು ಶ್ರೇಷ್ಠ ದಾರ್ಶನಿಕರು ಅಂದರೆ ತತ್ವಜ್ಞಾನದಿಂದ ಅರ್ಥ. ಸಾಕ್ರಟೀಸ್ ಮತ್ತು ಪ್ಲೇಟೋ ಪೆರಿಕ್ಲಸ್ನ ಕಾಲದ ಶ್ರೇಷ್ಠ ದಾರ್ಶನಿಕರಾಗಿದ್ದರು. ಇಲ್ಲಿ ಪ್ಲೇಟೋನ ಗುರು ಸಾಕ್ರಟೀಸ್ ಇರ್ತಾನೆ, ನೆನಪಿರಲಿ. ನಂತರ ಪ್ರಶ್ನೆ 2 ಅಂಕದ್ದು 2ನೇ ಪ್ರಶ್ನೆ. ಪೆರಿಕ್ಲಸ್ನ ಕಾಲದ ಯಾರಾದರೂ ಇಬ್ಬರು ಪ್ರಮುಖ ಇತಿಹಾಸಕಾರನ ಹೆಸರಿಸಿ. ನೋಡಿ, ಪೆರಿಕ್ಲಸ್ನ ಕಾಲದ ಯಾರಾದರೂ ಇಬ್ಬರು ಪ್ರಮುಖ ಇತಿಹಾಸಕಾರರು. ಒಬ್ಬರು ಹೆರೋಡೋಟಸ್, ಇತಿಹಾಸ ಪಿತಾಮಹ. ಇನ್ನೊಬ್ಬರು ಥೂಸಿಡೈಡಸ್ ಅಂತಕ್ಕಂಥ ವ್ಯಕ್ತಿ. ಒಬ್ಬರು ಯಾರೇ? ಹೆರೋಡೋಟಸ್. ಇನ್ನೊಬ್ಬರು ಥೂಸಿಡೈಡಸ್ ಅಂತಕ್ಕಂಥ ವ್ಯಕ್ತಿ. ಇವರಿಬ್ಬರು ಪೆರಿಕ್ಲಸ್ನ ಕಾಲದಲ್ಲಿರ್ತಕ್ಕಂಥ ಶ್ರೇಷ್ಠ ಇತಿಹಾಸಕಾರರು ಆಗಿದ್ದರು. ಇನ್ನು ಪರ್ಷಿಯನರನ್ನು ಅಲೆಕ್ಸಾಂಡರ್ ಸೋಲಿಸಿದ ಯಾವುದಾದ್ರೂ 2 ಕದನಗಳನ್ನು ಹೆಸರಿಸಿ. ನೋಡಿ, ಪರ್ಷಿಯನರನ್ನು ಅಲೆಕ್ಸಾಂಡರ್ ಎಲ್ಲಿ ಸೋಲಿಸ್ತಾನೆ, ಯಾವ ಕದನ ಸೋಲಿಸ್ತಾನೆ? ಒಂದು ಗ್ರಾನಿಕಸ್, ಇನ್ನೊಂದು ಅರೇಬೆಲ್ ಅಂತಕ್ಕಂಥ ನಾವಿಲ್ಲಿ ನೋಡ್ತೀವಿ. ಒಂದು ಗ್ರಾನಿಕಸ್ ಕದನ, ಇನ್ನೊಂದು ಅರೇಬೆಲ್ ಅಂತಕ್ಕಂಥ ಕದನ. ಇವೆರಡು ಕದನಗಳನ್ನು ಪರ್ಷಿಯನರನ್ನು ಅಲೆಕ್ಸಾಂಡರ್ ಸೋಲಿಸ್ತಾನೆ. ನಂತರ ಪ್ರಶ್ನೆ, ಹೋಮರ್ನ 2 ಕೃತಿಗಳು ಯಾವುವು? ಹೋಮರ್ ರಚನೆ ಮಾಡಿರ್ತಕ್ಕಂಥ 2 ಕೃತಿಗಳು ಯಾವುದಂದರೆ ಒಂದು ಹೀಲಿಯಡ್, ಇನ್ನೊಂದು ಒಡಿಸ್ಸಿ. ನೆನಪಿರಲಿ, ಹೋಮರ್ನ 2 ಕೃತಿಗಳು ಯಾವುವಂದರೆ ಹಿಲಿಯಡ್ ಮತ್ತೊಂದು ಒಡಿಸ್ಸಿ ಅಂತಕ್ಕಂಥ ನಾವಿಲ್ಲಿ ನೋಡ್ತೀವಿ. ಇನ್ನು ಪ್ರಾಚೀನ ಗ್ರೀಸಿನ ಯಾವುದಾದ್ರೂ 2 ನಗರ ರಾಜ್ಯಗಳನ್ನು ಹೆಸರಿಸಿ. ಪ್ರಾಚೀನ ಗ್ರೀಕಿನ ಯಾವುದಾದ್ರು ನಗರ ರಾಜ್ಯಗಳಂದರೆ ಒಂದು ಅಥೆನ್ಸ್, ಇನ್ನೊಂದು ಮೆಸಿಡೋನಿಯಾ, ಇನ್ನೊಂದು ಸ್ಪಾಟಾ ಕೂಡ ಅದರ ನಗರವಾಗಿದೆ. ಇಲ್ಲಿ ಪ್ರಾಚೀನ ಗ್ರೀಸಿನ ಯಾವುದಾದ್ರೂ 2 ನಗರ ಅಂದರೆ ಒಂದು ಅಥೆನ್ಸ್ ನಗರ, ಇನ್ನೊಂದು ಮೆಸಿಡೋನಿಯಾ ನಗರ, ಇನ್ನೊಂದು ಸ್ಪಾಟಾ ನಗರ ಕೂಡ ಬರುತ್ತೆ. ಇನ್ನು ಸೋಲನ್ ಪರಿಚಯಿಸಿದ 6ನೇ ಪ್ರಶ್ನೆ. ಸೋಲನ್ ಪರಿಚಯಿಸಿದ ಯಾವುದಾದ್ರೂ 2 ಸುಧಾರಣೆಗಳನ್ನ ಹೆಸರಿಸಿ. ನೋಡಿ, ಸೋಲನ್ ಪರಿಚಯ ಮಾಡಿರ್ತಕ್ಕಂಥ 2 ಸುಧಾರಣೆಗಳು. ಒಂದು ಪ್ರಜಾಪ್ರಭುತ್ವ ತಳಹದಿಯಡಿಯಲ್ಲಿ ಸಂವಿಧಾನಾತ್ಮಕ ಸುಧಾರಣೆಗಳನ್ನು ತಂದನು. ನೋಡಿ, ಪ್ರಜಾಪ್ರಭುತ್ವ ತಳಹದಿಯಡಿಯಲ್ಲಿ ಸಂವಿಧಾನಾತ್ಮಕ ಸುಧಾರಣೆಗಳನ್ನು ಜಾರಿಗೆ ತರ್ತಾನೆ. ಎರಡನೇದು, ಜೀತ ಪದ್ಧತಿಯನ್ನು ಕಾನೂನು ಬಹಿರೆಂದು ಘೋಷಿಸಿ ಎಲ್ಲ ಭೂಮಿಯನ್ನು ತಂದನು, ಒತ್ತೆಯಿಂದ ಮುಕ್ತ ಮಾಡಿದನು. ಎಲ್ಲ ಭೂಮಿಯನ್ನು ಒತ್ತೆಯಿಂದ ಏನು ಮಾಡ್ತಾನೆ ರೀ? ಮುಕ್ತ ಮಾಡಿದನು ಅಂತಕ್ಕಂಥದ್ದು. ಇವೆರಡು ಸುಧಾರಣೆಗಳು ಸೋಲನ್ನ ಸುಧಾರಣೆಗಳಿವೆ. ಒನ್ಸ್ ಅಗೇನ್, ಪ್ರಜಾಪ್ರಭುತ್ವ ತಳಹದಿಯಡಿಯಲ್ಲಿ ಸಂವಿಧಾನಾತ್ಮಕ ಸುಧಾರಣೆಗಳನ್ನು ಜಾರಿ ತರ್ತಾನೆ. ಆಮೇಲೆ ಜೀತ ಪದ್ಧತಿಯನ್ನು ಕಾನೂನು ಬಹಿರ ಎಂದು ಘೋಷಿಸಿ ಎಲ್ಲ ಭೂಮಿಯನ್ನು ಆತ ಜಾರಿಗೆ ಒತ್ತೆಯಿಂದ ಮುಕ್ತ ಮಾಡಿದನಂತಕ್ಕಂಥದ್ದು. ಇನ್ನು 7ನೇ ಪ್ರಶ್ನೆ, ಕ್ರೈಸ್ತನಿಸನ 2 ಸುಧಾರಣೆಗಳನ್ನು ತಿಳಿಸಿ. ನೋಡಿ, ಕ್ರೈಸ್ತನಿಸನ 2 ಸುಧಾರಣೆಗಳು. ಒಂದು, ಬಡವರಿಗೆ ಮತ ಚಲಾಯಿಸುವ ಹಕ್ಕು ದೊರೆಯುವಂತೆ ಮಾಡಿದನು. ಒಂದು, ಬಡವರಿಗೆ ಮತ ಚಲಾಯಿಸುವ ಹಕ್ಕನ್ನು ದೊರೆಯುವಂತೆ ಮಾಡ್ತಾನೆ. ಎರಡನೇದು, ಪ್ರಜಾಪ್ರಭುತ್ವದ ತಳಹದಿಯಲ್ಲಿ ರಾಜ್ಯವನ್ನು ಪುನರ್ರಚಿಸ. ನೋಡಿ, ಒಂದನೇದು ಬಡವರಿಗೆ ಮತ ಚಲಾಯಿಸುವ ಹಕ್ಕು ದೊರೆಯುವಂತೆ ಮಾಡ್ತಾನೆ. ಎರಡನೇದು, ಪ್ರಜಾಪ್ರಭುತ್ವದ ತಳಹದಿಯಲ್ಲಿ ರಾಜ್ಯವನ್ನು ಪುನರ್ರಚಿಸಿದನು. ಇವು 2 ಕ್ರೈಸ್ತನಿಸನ 2 ಸುಧಾರಣೆಗಳಾಗಿವೆ ಅಂತಕ್ಕಂಥದ್ದು. ಇನ್ನು 8ನೇ ಪ್ರಶ್ನೆ, ಪಾರ್ಥಿನಾನ್ ದೇವಾಲಯ ಎಲ್ಲಿದೆ? ಪಾರ್ಥಿನಾನ್ ದೇವಾಲಯ ಎಲ್ಲಿದೆ? ಅದನ್ನು ಯಾರು ನಿರ್ಮಿಸಿದರು? ನೋಡಿ, ಪಾರ್ಥಿನಾನ್ ದೇವಾಲಯ ಎಲ್ಲಿದೆ ಮತ್ತು ಅದನ್ನು ಯಾರು ನಿರ್ಮಿಸಿದರೆ? ಪಾರ್ಥಿನಾನ್ ದೇವಾಲಯ ಅಥೆನ್ಸ್ನಲ್ಲಿದೆ. ಎಲ್ಲಿದೆ? ಅಥೆನ್ಸ್ ನಗರದಲ್ಲಿ ಈ ಪಾರ್ಥಿನಾನ್ ದೇವಾಲಯ ಅದ ಅಂತಕ್ಕಂಥದ್ದು. ಆಮೇಲೆ ಅದನ್ನು ಯಾರು ಕಟ್ಟಿಸ್ತಾರಪ್ಪ ಅಂದರೆ ಪೆರಿಕ್ಲಸ್ ಅಂತಕ್ಕಂಥ ಅರಸ ಆ ಒಂದು ದೇವಾಲಯವನ್ನು ಕಟ್ಟಿಸ್ತಾನೆ. ಅನಸ್ ಎಂಬವನು ಇದನ್ನು ನಿರ್ಮಿಸಿದನು. ನೆನಪಿರಲಿ, ಪಾರ್ಥಿನಾನ್ ದೇವಾಲಯ ಅಥೆನ್ಸ್ನಲ್ಲಿದೆ. ಅದನ್ನು ಕಟ್ಟಿಸ್ತಾರೆ ಯಾರು? ರಾಜ ಪೆರಿಕ್ಲಸ್. ಅದು ಯಾರು ನಿರ್ಮಿಸ್ತಾರೆ ರೀ? ಅನಸ್ ಅಂತಕ್ಕಂಥ ವ್ಯಕ್ತಿ ನಿರ್ಮಿಸ್ತಾನೆ. ಇನ್ನು 9ನೇ ಪ್ರಶ್ನೆ, ಪೆರಿಕ್ಲಸ್ನ ಕಾಲದ ಯಾವುದಾದ್ರೂ ಇಬ್ಬರು ಶ್ರೇಷ್ಠ ನಾಟಕಕಾರನ ಹೆಸರಿಸಿ. ನೋಡಿ, ಪೆರಿಕ್ಲಸ್ ಕಾಲದ ಯಾವುದಾದ್ರೂ ಇಬ್ಬರು ಶ್ರೇಷ್ಠ ನಾಟಕರು ಅಂದರೆ ಒಬ್ಬರು ಯೂರಿಪಿಡಿಸ್, ಇನ್ನೊಬ್ಬರು ಸೋಫೋಕ್ಲೇಸ್ ಅಂತಕ್ಕಂಥ ವ್ಯಕ್ತಿ. ಒಬ್ಬರು ಯೂರಿಪಿಡಿಸ್, ಇನ್ನೊಬ್ಬರು ಸೋಫೋಕ್ಲೇಸ್ ಅಂತಕ್ಕಂಥ ವ್ಯಕ್ತಿಗಳು
ಇವರ ಕಾಲದ ಶ್ರೇಷ್ಠ ನಾಟಕಕಾರರು ಆಗಿದ್ದರು. ಇನ್ನೊಂಥರದ್ದು ಗ್ರೀಕ್ ನಾಗರಿಕತೆ ಇಬ್ಬರು ಭಾವಗೀತೆ ಕವಿಗಳನ್ನು ಹೆಸರಿಸಿ. ನೋಡಿ, ಗ್ರೀಕ್ ನಾಗರಿಕತೆ ಇಬ್ಬರು ಭಾವಗೀತೆ ಕವಿಗಳಂದರೆ ಒಬ್ಬರು ಪಿಂಡರ್, ಇನ್ನೊಬ್ಬರು ಶಾಪೋ ಅಂತಕ್ಕಂಥ ವ್ಯಕ್ತಿಯಲ್ಲಿ ಶಾಂಪ್ರೋಗದ ನೆನಪಿರಲಿ. ಒಬ್ಬರು ಪಿಂಡರ್, ಇನ್ನೊಬ್ಬ ಶಾಪೋ, ಇವರಿಬ್ಬರು ಗ್ರೀಕ್ ನಾಗರಿಕತೆ ಇಬ್ಬರು ಭಾವಗೀತೆ ಕವಿಗಳಂತಕ್ಕಂಥ ನಾವಿಲ್ಲಿ ನೋಡ್ತೀವಿ. ಇನ್ನು 11ನೇ ಪ್ರಶ್ನೆ, ಇಸಿಕ್ಲಸ್ನ 2 ಕೃತಿಗಳನ್ನು ತಿಳಿಸಿ. ಇಸಿಕ್ಲಸ್ನ 2 ಕೃತಿಗಳನ್ನು ತಿಳಿಸಿದ್ರೆ ಒಂದು ಪ್ರೋಮೌತ್ಸ್ ಬೌಂಡ್, ಇನ್ನೊಂದು ಆಗ್ ಮೆಮೊನ್ ಅಂತಕ್ಕಂಥದ್ದು. ನೋಡಿ, ಒಂದು ಪ್ರೋಮೌತ್ಸ್ ಬೌಂಡ್, ಇನ್ನೊಂದು ಆಗ್ ಮೆಮೊನ್ ಅಂತಕ್ಕಂಥದ್ದು ಇಸಿಕ್ಲಸ್ನ 2 ಕೃತಿಗಳಾಗಿವೆ. ಇನ್ನೊಂದು ಸೋಫೋಕ್ಲಿಸ್ನ ಯಾವುದಾದ್ರೂ 2 ಕೃತಿಗಳನ್ನು ಹೆಸರಿಸಿ. ಸೋಫೋಕ್ಲಿಸ್ನ ಯಾವುದಾದ್ರೂ 2 ಪ್ರಮುಖ ಕೃತಿಗಳಂದರೆ ಒಂದು ಎಡಿಪಸ್ ರೇಕ್ಸ್ ಅಂತದ, ಎಡಿಪಸ್ ರೇಕ್ಸ್, ಆಂಟಿಗೋನೆ ಅಂತಕ್ಕಂಥದ್ದು ಈತನ 2 ಶ್ರೇಷ್ಠ ನಾಟಕ ಕೃತಿಗಳು. ಒಂದು ಎಡಿಪಸ್ ರೇಕ್ಸ್, ಇನ್ನೊಂದು ಆಂಟಿಗೋನಿ. ಒಂದು ಎಡಿಪಸ್ ರೇಕ್ಸ್, ಇನ್ನೊಂದು ಆಂಟಿಗೋನಿ. ಇವು ಸೋಫೋಕ್ಲಿಸ್ನ ಶ್ರೇಷ್ಠ 2 ಕೃತಿಗಳಾಗಿರುವಂತಕ್ಕಂಥದ್ದು. ಇನ್ನು 13ನೇ ಪ್ರಶ್ನೆ, ಪ್ರಾಚೀನ ಗ್ರೀಸಿನ ಪ್ರಸಿದ್ಧ ಗಣಿತಶಾಸ್ತ್ರಜ್ಞನ ಹೆಸರಿಸಿ. 13ನೇ ಪ್ರಶ್ನೆ ಅಂದರೆ ಪ್ರಾಚೀನ ಗ್ರೀಸಿನ ಪ್ರಸಿದ್ಧ ಗಣಿತಶಾಸ್ತ್ರಜ್ಞ ಅಂದರೆ ಒಂದು ಪೈಥಾಗೋರಸ್, ಇನ್ನೊಂದು ಯೂಕ್ಲಿಡ್ ಅಂತಕ್ಕಂಥವ್ರು. ಒಂದು ಪೈಥಾಗೋರಸ್, ಇನ್ನೊಬ್ಬರು ಯಾರೇ ಯೂಕ್ಲಿಡ್ ಅವರು ಪ್ರಾಚೀನ ಗ್ರೀಕ್ನ ಪ್ರಸಿದ್ಧ ಗಣಿತಶಾಸ್ತ್ರಜ್ಞ ಅಂತಕ್ಕಂಥದ್ದು. ಇನ್ನು 14ನೇ ಪ್ರಶ್ನೆ, ಪ್ರಾಚೀನ ಗ್ರೀಸಿನ ಯಾವುದಾದ್ರೂ 2 ವಾಸ್ತುಶಿಲ್ಪ ಶೈಲಿಗಳನ್ನು ತಿಳಿಸಿ. ನೋಡಿ, ಪ್ರಾಚೀನ ಗ್ರೀಸಿನ ಯಾವುದಾದ್ರೂ 2 ವಾಸ್ತುಶಿಲ್ಪ ಶೈಲಿಗಳನ್ನು ತಿಳಿಸಿದರೆ ಒಂದು ಅಯೋನಿಯನ್, ಇನ್ನೊಂದು ಕೊರಿಂಥಿಯನ್. ನೆನಪಿಲ್ಲ, ಒಂದು ಅಯೋನಿಯನ್, ಇನ್ನೊಂದಾದರೆ ಕೊರಿಂಥಿಯನ್ ಅಂತಕ್ಕಂಥದ್ದು ಪ್ರಾಚೀನ ಗ್ರೀಕಿನ 2 ವಾಸ್ತುಶಿಲ್ಪ ಶೈಲಿಗಳು. ಒಂದೇದಾದರೆ ಅಯೋನಿಯನ್, ಇನ್ನೊಂದು ಕೊರಿಂಥಿಯನ್. ಇವೆರಡು ಶ್ರೇಷ್ಠ ವಾಸ್ತು ಶೈಲಿಗಳು ಎದುರಿದ್ರೆ ಗ್ರೀಕರದಾಗಿತ್ತು. ನಂತರದ 15ನೇ ಪ್ರಶ್ನೆ, ಪ್ರಾಚೀನ ಗ್ರೀಸಿನ ಯಾರಾದರೂ 2 ಪ್ರಮುಖ ದಾರ್ಶನಿಕರನ್ನು ಹೆಸರಿಸಿ. ಪ್ರಾಚೀನ ಗ್ರೀಸಿನ ಯಾರಾದರೂ ಪ್ರಮುಖ ದಾರ್ಶನಿಕ ಅಂದರೆ ಒಬ್ಬರು ಸಾಕ್ರಟಿಸ್, ಇನ್ನೊಬ್ಬರು ಪ್ಲೇಟೋ ಮತ್ತು ಸಾಕ್ರಟಿಸ್ ಶ್ರೇಷ್ಠ ದಾರ್ಶನಿಕರಾಗಿದ್ದರು. ಇನ್ನು 16ನೇ ಪ್ರಶ್ನೆ, ಪ್ಲೂಟೋನ 2 ಕೃತಿಗಳನ್ನು ತಿಳಿಸಿ. ಪ್ಲೂಟೋ ರಚಿಸಿರ್ತಕ್ಕಂಥ 2 ಕೃತಿಗಳು, ಒಂದು ಡೈಲಾಗ್ಸ್, ಇನ್ನೊಂದು ರಿಪಬ್ಲಿಕ್. ಇವು ಪ್ಲೂಟೋನ 2 ಶ್ರೇಷ್ಠ ಕೃತಿಗಳಾಗಿವೆ. ಇನ್ನು 17ನೇ ಪ್ರಶ್ನೆ, ಅರಿಸ್ಟಾಟಲ್ನ 2 ಕೃತಿಗಳನ್ನು ತಿಳಿಸಿ. 17ನೇ ಪ್ರಶ್ನೆ, ಅರಿಸ್ಟಾಟಲ್ ದ ಪೊಲಿಟಿಕ್ಸ್, ಇನ್ನೊಂದು ಹಿಸ್ಟ್ರಿ ಆಫ್ ಎನಿಮಲ್ಸ್. ದ ಪೊಲಿಟಿಕ್ಸ್, ಇನ್ನೊಂದಾದರೆ ಹಿಸ್ಟ್ರಿ ಆಫ್ ಎನಿಮಲ್ ಅಂತಕ್ಕಂಥದ್ದು ಅರಿಸ್ಟಾಟಲ್ನ 2 ಶ್ರೇಷ್ಠ ಕೃತಿಗಳಾಗಿವೆ. ಒಂದಾದರೆ ದ ಪೊಲಿಟಿಕ್ಸ್, ಇನ್ನೊಂದು ಹಿಸ್ಟ್ರಿ ಆಫ್ ಎನಿಮಲ್ಸ್. ಇವೆರಡು ಅರಿಸ್ಟಾಟಲ್ನ 2 ಶ್ರೇಷ್ಠ ಕೃತಿಗಳಾಗಿವೆ. ನೋಡಿ, ಪ್ಲೂಟೋನ 2 ಕೃತಿಗಳು, ಒಂದು ಡೈಲಾಗ್ಸ್, ಇನ್ನೊಂದು ರಿಪಬ್ಲಿಕ್. ಅರಿಸ್ಟಾಟಲ್ 2 ಕೃತಿಗಳು, ದಿ ಪೊಲಿಟಿಕ್ಸ್, ಇನ್ನೊಂದು ಹಿಸ್ಟ್ರಿ ಆಫ್ ಎನಿಮಲ್ಸ್ ಅಂತಕ್ಕಂಥದ್ದು ಆಗಿತ್ತು. ಇಲ್ಲಿಯವರೆಗೂ ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಗ್ರೀಕ್ ನಗರಾಜ್ಯದ 1 ಮತ್ತು 2 ಅಂಕಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಇದರ ಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಗೂಗಲ್ ಫಾರ್ಮ್ಯಾಟಲ್ಲಿ ತೆಗೆದಿರ್ತಕ್ಕಂಥ ಟೆಸ್ಟ್ ಕೂಡ ಇರುತ್ತೆ. ಆ ಲಿಂಕನ್ನು ಓಪನ್ ಮಾಡಿದರೆ ನಿಮಗೆ ಈ ಪಾಠದ ಮೇಲಿರ್ತಕ್ಕಂಥ ಟೆಸ್ಟನ್ನು ಕೂಡ ನೀವು ಬರೀಬೋದು. ಅದನ್ನು ಕೂಡ ಉಪಯೋಗ ಮಾಡುತ್ತೆ ಹೇಳ್ಕೊಳ್ತಾ ಈ ಒಂದು ವಿಡಿಯೋದ ಬಗ್ಗೆ ಯೂಸನ್ನು ತಗೊಳ್ಳಿ. ಎಕ್ಸಾಮ್ನಲ್ಲಿ ಖಂಡಿತವಾಗ್ಲೂ ಈ ಪಾಠದ ಮೇಲೆ 1 ಮತ್ತು 2 ಅಂಕ ಪ್ರಶ್ನೆ ಬರುತ್ತೆ. ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರ್ತಕ್ಕಂಥ ಒಂದು ಟೆಸ್ಟನ್ನು ಕೂಡ ಬರೀರಿ ಅಂತ ಹೇಳ್ತಾ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.